ಈಗ CJ ಅವರು ನಮಗೆ ಒಂದು ಹೊಸ ಹೆಸರು ಕೊಟ್ಟಿದ್ದಾರೆ, ಜಿರ್ಲೆ. ಮೈ ನೇಮ್ ಇಸ್ ಕಾಕ್ರೋಚ್ ಬಟ್ ಐ ಆಮ್ ನಾಟ್ ಅನ್ ಇನ್ಸೆಕ್ಟ್. ಇಲ್ಲಿಯವರೆಗೆ ನಮ್ಮನ್ನ ಆಂಟಿ ನ್ಯಾಷನಲ್, ಲೆಫ್ಟಿಸ್ಟ್, ಲೆಫ್ಟ್ ವಿಂಗ್ ಹಾಗೆ ಹೀಗೆ ಇದೆಲ್ಲ ಹೆಸರು ಕರೀತಿದ್ರು. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಇಂಡಿಯಾ, ಈ ವಾರದ ಎಪಿಸೋಡಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಜಿರ್ಲೆ. ಹಳ್ಳಿಗಳಲ್ಲಿ ಜಿಲ್ಲೆಗಳ ಹಾವಳಿ ಅಷ್ಟೊಂದು ಇರೋದಿಲ್ಲ, ಬಟ್ ಸಿಟಿಗಳಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಮನೆಯಲ್ಲೆಲ್ಲ ಹಿಟ್ಟು ಮತ್ತೆ ಚಪ್ಪಲಿ ಪೊರ್ಕೆಲೆಲ್ಲ ಇಟ್ಕೊಂಡು ಹೊಡೆದು ಸಾಯಿಸ್ತಾರೆ. ಇಟ್ ಈಸ್ ವೆರಿ ನ್ಯಾಚುರಲ್, ಬಿಕಾಸ್ ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಅದೇ ಥರ ಇರುತ್ತೆ. ಇನ್ನು ಸ್ವಲ್ಪ ಸಮಯದ ನಂತರ ಜೆನ್ಜಿ ವಿಲ್ ಬಿ ಒನ್ ಆಫ್ ದ ಲೀಡಿಂಗ್ ಸೆಗ್ಮೆಂಟ್ಸ್ ಆಫ್ ಅವರ್ ಪಾಪ್ಯುಲೇಷನ್. ಅಂದರೆ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ಜೆನ್ಜಿಗೆ ಹೇಗೆ ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನು ಕೇಳಬೇಕು, ಪ್ರಶ್ನೆಗಳನ್ನು ಕೇಳಿ ಉತ್ತರ ಸಿಗಬೇಕು. ನಮ್ಮ ಇಂಡಿಯಾದ ಜೆನ್ಜಿಯಲ್ಲಿ ಫ್ರಸ್ಟ್ರೇಷನ್ಸ್ ಜಾಸ್ತಿ ಆಗಿದೆ. ಯಾಕೆ? ಯಾವ ಮಿನಿಸ್ಟರ್ ಅಥವಾ ಯಾವ ಲೀಡರ್ ಕೂಡ ಅಕೌಂಟಬಿಲಿಟಿ ತಗೊಳ್ಳೋಕೆ ರೆಡಿ ಇಲ್ಲ. ಜೆನ್ಜಿಗೆ ಉತ್ತರಗಳು ಸಿಗ್ತಿಲ್ಲ. ಉತ್ತರಗಳು ಬಿಡಿ, ಪ್ರಶ್ನೆಯನ್ನ ಕೇಳಲಿಕ್ಕೆ ರೆಡಿ ಇಲ್ಲ ನಮ್ಮ ನಾಯಕರು. ಆಗ ಫ್ರಸ್ಟ್ರೇಷನ್ ಆಟೋಮ್ಯಾಟಿಕ್ ಜಾಸ್ತಿ ಆದಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳನ್ನು ಹಾಕೋದು ಸಹಜ. ಈ ತರ ಪ್ರಶ್ನೆ ಕೇಳುವವರನ್ನ ಜಿರ್ಲೆ ಅಂತ ಕರೀತಾರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನಮ್ಮ ಹಿಂದಿನ ಜನರೇಷನ್ಸ್ ಅಂದ್ರೆ ಬೂಮರ್ಸ್ ಅಥವಾ ಜೆನ್ ವೈ ಅಥವಾ ಮಿಲೇನಿಯಲ್ಸ್, ಇವರೆಲ್ಲ ಅಲ್ಪತೃಪ್ತರು. ಇವರಿಗೆ ಏನ್ ಸಿಕ್ಕಿದ್ರು ಇದೇ ದೊಡ್ಡದು ಅಂತ ಅನ್ಕೊಂಡಿದ್ದವ್ರು. ಬಟ್ ನಾವು ಜೆನ್ಜಿ ಅವ್ರು ಹಂಗಲ್ಲ. ನಮಗೇನ್ ಬೇಕೋ ಅದನ್ನ ಕೇಳಿ ಪಡಿತೀವಿ, ಅಂದ್ರೆ ಕಿತ್ಕೊಂಡು ಪಡಿತೀವಿ. ನಮಗ್ ಗೊತ್ತು ನಮ್ಗೆ ಏನ್ ಬೇಕು ಅದನ್ನ ಹೆಂಗ್ ತಗೋಬೇಕು ಅಂತ. ಕಾಕ್ರೋಚಸ್ ಜನತಾ ಪಾರ್ಟಿ ಆಫ್ ಇಂಡಿಯಾ, CJP ಪಾರ್ಟಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡಿ ಇವಾಗ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗಿದ್ದಾರೆ. ದಿಸ್ ಫಾರ್ ಶೋರ್ ವಿಲ್ ಎಕ್ಸೀಡ್ ಆಲ್ ದ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಪಾರ್ಟೀಸ್. ಆಂಟಿ ನ್ಯಾಷನಲ್, ಲೆಫ್ಟಿಸ್ಟ್, ಕಾಕ್ರೋಚ್, ಬೇರೆ ಏನು ಹೆಸರು ಬೇಕಿದ್ರು ಕರೀಲಿ. We are Gen Z of India. We will ask questions. We will ask for accountability. If you are not ready to be accountable, backpack ಮಾಡಿ ಮನೆಗೆ ಹೊರಡಿ. ನಮಸ್ಕಾರ.